ಸರ್ ಇದು ದಯವಿಟ್ಟು ಕ್ಷಮೆ ಇರಲಿ, ಇದು ಸೆಕ್ಸ್ ಫಿಲಮ್ ಅಲ್ಲ, ಇಟ್ಸ್ ಎ ವಲ್ಗರ್ ಫಿಲಮ್ ಅಲ್ಲ, ಇಟ್ಸ್ ಎ ರೊಮ್ಯಾಂಟಿಕ್ ಬಿಟ್. ನಾವು ಅರ್ಜುನ್ ರೆಡ್ಡಿ ನೋಡಿದ್ದೀವಿ, ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಟ್ಟಿದ್ದೀವಿ. ಅನಿಮಲ್ ನೋಡಿದ್ದೀವಿ, ಕೋಟ್ಯಾಂತರ ರೂಪಾಯಿ ಆಚೆಯವರಿಗೆ ದುಡ್ಡು ಕೊಟ್ಟಿದ್ದೀವಿ. ನಮ್ಮ ಕಲಾವಿದರು ಅದು ಗೌರವವಾಗಿ ನಡೆಸ್ಕೊಂಡಿದ್ದೀವಿ. ಹೆಣ್ಮಕ್ಳು ಅವರು ಪ್ರತಿ ಸನ್ನಿವೇಶ ಅರಿತು ಪ್ರತಿಯೊಂದು ಒಪ್ಕೊಂಡು ಮಾಡಿದ್ದಾರೆ. ಸೊ ನನಗೆ ಅವ್ರಿಗೂ ಅಭ್ಯಂತರ ಇಲ್ಲ, ಮಾಡಿರೋ ಕಲಾವಿದರು ಇದೆ. ಒಂದು ಕಥೆಗಾರನಿಗೆ, ಒಬ್ಬ ಡೈರೆಕ್ಟ್ರಿಗೆ ಏನು ಬೇಕು ಅನಿಸುತ್ತೆ ಅದು ಮಾಡಿಸಿದ್ದೀನಿ. ನಿಮಗೆ ಸಿನಿಮಾ ನೋಡಿದಾಗ ಅನಿಸುತ್ತೆ ಅಯ್ಯೋ ನಾವು ಏನೇನೋ ಅನ್ಕೊಂಡಿದ್ವಲ್ಲ, ಇಷ್ಟೊಂದು ಬೋಲ್ಡ್. ಸರ್ ನಮ್ಮ ಅನಿಸಿಕೆ ಅಲ್ಲಿ ಅನಿಸಿಕೆ, ಬಟ್ ಏನು ಇರಲ್ಲ ಅಲ್ಲಿ ಆ ಥರ. ಅಬ್ದಲ್ ಸರ್, ನಾವು ಈಗ ತಮಗೆ ಇದು ಮಾಡ್ತಾ ಇಲ್ಲ, ಚೆನ್ನಾಗಿದೆ ಅಂತಾನೆ ಹೇಳ್ಕೊಂಡು. ಹೌದು, ನಾನು ಯೂತ್ಫುಲ್ಗೆ ಮಾಡ್ಲೇಬೇಕು ಸರ್. ಈಗ ಯಾರಿಗೆ ಮಾಡಲಿ ಸಿನಿಮಾ? ನಾನು ಯಾರು ಬರ್ತಾ ಇಲ್ಲ, ಅವ್ರಿಗೆ ಪ್ರೊಡ್ಯೂಸ್ ಮಾಡಿ ಅಂತ ನಾನು ಹೇಗೆ ಹೇಳಿ ಸರ್? ಸಿನಿಮಾಗೆ ದುಡ್ಡು ಹಾಕಿ ಕಳ್ಕೊಳಕ್ ಬನ್ನಿ ಅಂತ ನಾನು ಹೇಗೆ ಹೇಳಿ? ನನಗೆ ಅವ್ರ ಹಣಕ್ಕಿಂತ ಫ್ರೀಡಮ್ ಕೊಟ್ಟರು, ಸೊ ಮಾಡಿದ್ವಿ. ಎಸ್ ಸಾರಿ ಇಲ್ಲ, ಅವರು ಕ್ಲಾರಿಟಿ ಕೊಟ್ಟಿದ್ದು ಸಂತೋಷ. ಹಾಗೆ ಈ ಚಿತ್ರಕ್ಕೆ ನಿಮ್ಮೆಲ್ಲರ ಪ್ರೀತಿ, ಸಹಕಾರ, ಸಹಕಾರ ಇರಲಿ. ಮತ್ತು ಸೆವೆನ್ ರಾಜ್ ಸರ್ ಒಳ್ಳೆಯ ಅವಕಾಶ ಕೊಟ್ಟಿದ್ದೀರಿ ಸರ್, ಥ್ಯಾಂಕ್ ಯು ಸರ್. ಹಾಗೆ ಸರ್ ಈ ರೀತಿ ಸದಾ ನಮ್ಮನ್ನು ಬಳಸ್ಕೊಳ್ತಾ ಇರಿ ಅಂತ ಹೇಳ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ನೆನಪುಗಳ ಮಾತು ಮಧುರ ಈ ಚಿತ್ರದ ಕಥೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಜೊತೆಗೆ ಒಂದು ಸಣ್ಣ ಪಾತ್ರದಲ್ಲಿ ಅಭಿನಯಿಸಿದ್ದೀನಿ. ನನಗೆ ಸೆವೆನ್ ರಾಜ್ ಸರ್ ಹೊಸತರ ಚಿತ್ರದಲ್ಲಿ ನನ್ನಿಂದ ಇನ್ನೊಂದು ಡೈರೆಕ್ಷನ್ ಚಿತ್ರದಲ್ಲಿ ಒಂದು ರೋಲ್ ಮಾಡಿದರು. ಅಲ್ಲಿ ನನ್ನ ಕೆಲಸ ನೋಡಿ ನೆಕ್ಸ್ಟ್ 2 ದಿವಸಕ್ಕೆ ಕರೆದು ಒಂದು ಸಿನಿಮಾ ಮಾಡಿಕೊಡಿ ಅಂತ ಹೇಳಿದರು. ಸೊ ನನ್ನ ಅದೃಷ್ಟ, ನಾನು ಯಾವ ಪ್ರೊಡ್ಯೂಸರ್ಗೂ ಸರ್ ಸಿನಿಮಾ ಮಾಡೋಣ ಬನ್ನಿ ಅಂತ ಹೋಗಿ ಕೇಳಿದವನಲ್ಲ, ಅವರಾಗಿ ಬಂದಿದ್ದಾರೆ. ನನ್ನ ಕೆಲಸ ನೋಡಿ ಕೊಟ್ಟಿದ್ದರಿಗೆ ತುಂಬ ಥ್ಯಾಂಕ್ಸ್. ನನಗೆ ಅವ್ರ ಹಣಕ್ಕಿಂತ ನನಗೆ ಸ್ವಾತಂತ್ರ್ಯ ಕೊಟ್ಟರು. ನಾನು ಹೇಳಿದ ಕಥೆನ ತೆರೆ ಮೇಲೆ ತರಕ್ಕೆ ಫ್ರೀಡಮ್ ಕೊಟ್ಟರು. ಯಾರು ಹೀರೋಯಿನ್, ಯಾರು ಹೀರೋ ಅಂತ ಕೇಳಲಿಲ್ಲ. ಅದರಿಂದ ನಾನು ಹೊಸಬರಿಗೆ ಅವಕಾಶ ಕೊಟ್ಟೆ. ಆ್ಯಕ್ಚುಲಿ ನಾನು ವಸಿಷ್ಠ ಸಿಂಹ ಅವರಿಗೆ, ಸಂಗೀತ ಭಟ್, ರಾಗಿಣಿ, ಸುಷ್ಮಾ ರಾಜ್, ತುಂಬ ದೊಡ್ಡ ಕಲಾವಿದರಿಗೆ ಕೇಳ್ಕೊಂಡಿದ್ದೆ ಕಥೆ. ತುಂಬ ಹುಷಾರಾಗಿ ಮಾಡಿ, ಒಂದು ಎಳೆ ಹುಷಾರಾಗಿ ಮಾಡಬೇಕು, ಈ ಒಂದು ಎಳೆ ಇದಾದರೆ ಬೇರೆ ಥರ ಸಿನಿಮಾ ಆಗ್ಬಿಡುತ್ತೆ ಅಂತ ಹೇಳಿದರು. ಬಟ್ ನಮಗೆ ದುರದೃಷ್ಟವಶ ಬಡ್ಜೆಟ್ ಸಿಗಲ್ಲ ಅಥವಾ ಅವ್ರ ಡೇಟ್ ಸಿಗಲ್ಲ, ಇದು ಪ್ರಾಬ್ಲಮ್ ಆಗ್ತಾನೇ ಇದೆ. ಕಡೆಗೆ ನಾನು ಹೊಸ ಮುಖಗಳಿಗೆ ಮನ್ನಣೆ ಕೊಟ್ಟರೆ, ಅವ್ರಿಗೆ ಹೇಳಿ ಎಲ್ಲರಿಗೂ ಅವರ ಪರ್ಮಿಷನ್ ತೊಗೊಂಡು ಅವ್ರ ಮನೆಯವ್ರಿಗೂ ಅವ್ರು ಕೇಳ್ಕೊಂಬರ್ಬೇಕು. ಯಾಕಂದರೆ ಸ್ವಲ್ಪ ಬೋಲ್ಡ್ ಕಂಟೆಂಟ್ ಇರುತ್ತೆ. ಬೋಲ್ಡ್ ಅಂದರೆ ವಲ್ಗರ್ ಇರಲ್ಲ. ಸೊ ಆ ಹೆಣ್ಮಕ್ಳಿಗೂ ಹುಷಾರಾಗಿ ಮಾಡಬೇಕು, ಇದೆಲ್ಲ ಹೇಳ್ಕೊಟ್ಟು ಸೊ ಮಾಡಿದ್ದಾರೆ. ತುಂಬ ಚೆನ್ನಾಗೇ ಮಾಡಿದ್ದಾರೆ, ಪ್ರತಿಯೊಬ್ಬರೂ ಮಾಡಿದ್ದಾರೆ. ಇದೊಂದು ವಿಭಿನ್ನವಾದ ಕಥೆ. ನಮ್ಮಲ್ಲಿ ಏನಾಗುತ್ತೆ ಅಂದರೆ ಆಂಥಾಲಜಿ ಮೂವೀಸ್ ಬರುತ್ತೆ. ಒಂದು 5 ಜನ ಡೈರೆಕ್ಟ್ರು, 10 ಜನ ಡೈರೆಕ್ಟ್ರು. ಈಗ ಪೆಂಟಗಾನ್ ಬಂತು, ಕಥಾ ಸಂಗಮ ಬಂತು, ಹಿಂದಿನಲ್ಲಿ, ಮಲಯಾಳಂನಲ್ಲಿ 11 ಜನ ಡೈರೆಕ್ಟ್ರು. ಈ ಥರ ಸಣ್ಣ ಸಣ್ಣ ಕಥೆಗಳನ್ನ ಸಿನಿಮಾ ಮಾಡಿ ಸಂಕಲನ, ಒಂದು ಕಥೆಗಳ ಗುಚ್ಛ ಅಂತ ಮಾಡ್ತಾರೆ. ಇಲ್ಲಿ ಸ್ಪೆಷಲಿ ಏನಂದರೆ ನಮ್ಮ ಸಿನಿಮಾದಲ್ಲಿ ನಾನು ಒಬ್ಬನೇ ಡೈರೆಕ್ಟ್ರು, ಎಲ್ಲ ಕಥೆಗಳನ್ನ ಬರೆದು ನಿರ್ದೇಶನ ಮಾಡಿದ್ದೀನಿ. ಆ ಆಂಥಾಲಜಿ ಕಥೆಗಳಲ್ಲಿ ನಮ್ಮದು ಒಂದು ಹಿಸ್ಟ್ರಿಗೆ ಸೇರ್ತಾ ಇದೆ. ಸರ್ 4 ಶುರು ಆಗುತ್ತೆ, 6ಕ್ಕೆ ಎಂಡ್ ಆಗುತ್ತೆ. ನಾನು ಇದು ಪಾರ್ಟ್ 2 ಮಾಡ್ಕೊಂಡಿದ್ದೆ ಆ್ಯಕ್ಚುಲಿ. ಸೊ ಮುಂದೆ ಬೇರೆ ಬೇರೆ ಸಿನಿಮಾ ಅವಕಾಶ ಸಿಗ್ತಾ ಇರೋದ್ರಿಂದ ಅದಕ್ಕೆ ಟೈಮ್ ಕೊಡೋಕ್ಕಾಗಲ್ಲ ಅಂತ ನಾನು ಸೆವೆನ್ ರಾಜ್ ಸೇರಿಬಿಟ್ಟು ಒಂದೇ ಕಥೆನಲ್ಲಿ ಮುಗಿಸೋಣ ಅಂತ ನಾನು ಬೇರೆ ಥರನೇ ಮಾಡಿಕೊಂಡೆ. 2 ಕಥೆ ಬರೆದಿದ್ದೆ. ನಾಳೆ ಶೂಟಿಂಗ್ ಇತ್ತು. ನನಗೆ ಅಸಹ್ಯ ಅನಿಸ್ತು. ಈಗ ಸಮಾಜದಲ್ಲಿ ನಡೀತಾ ಇರೋದೇ ತೋರಿಸ್ತಾ ಇರೋದು. ಈಗ ರೀಸೆಂಟಾಗಿ ಸ್ವಾಪ್ ಅಂತ ಒಬ್ಬನಿಗೆ ಅರೆಸ್ಟ್ ಮಾಡಿದ್ರು. ಬಡ್ಡಿಗೆ, ಹೆಣ್ಮಕ್ಳಿಗೆ ಬಡ್ಡಿ ಕೊಟ್ಬಿಟ್ರು, ಅವರಿಗೆ ಬೇರೆದಕ್ಕೆ ಯೂಸ್ ಮಾಡೋರನ್ನ ನಾವು ಅರೆಸ್ಟ್ ಮಾಡಿರೋರನ್ನ ನೋಡಿದ್ವಿ. ಮೈಕ್ರೋ ಫೈನಾನ್ಸ್ ಅಂತ ಅಲ್ಲ, ಕೆಲವು ಕಡೆ ಇರುತ್ತೆ ಸರ್, ಹಣ ಕೊಟ್ಟಿಲ್ಲ, ಬಡ್ಡಿ ಕೊಟ್ಟಿಲ್ಲ ಅಂದರೆ ಅವ್ರ ಮನೆ ಹೆಣ್ಮಕ್ಳ ಮೇಲೆ ಕಣ್ಣು ಹಾಕೋದು, ಈ ಥರದ್ದೆಲ್ಲ ನಡೀತಾ ಇದೆ. ಸೊ ನಾನು ಸಮಾಜದಲ್ಲಿ ನಡೀತಾ ಇರೋದನ್ನ ಎಚ್ಚರಿಕೆ ಟೈಪ್ನಲ್ಲೂ, ಹಾಸ್ಯ ಮಿಶ್ರಿತವಾಗಲೂ, ರೋಚಕ ಕಥೆಯಾಗೂ, ಒಂದು ಸಿನಿಮ್ಯಾಟಿಕ್ ಆಗೂ, ಜೊತೆಗೆ ಸ್ವಲ್ಪ ಯುವಕರನ್ನ ಸೆಳೆಯೋಣ ಅಂತ ಒಂದು ರೊಮ್ಯಾಂಟಿಕ್ ಮೂಡ್ನಲ್ಲಿ ಮಾಡಿದ್ದೀನಿ. ಮತ್ತು ಕಥೆಗಳಲ್ಲಿ ಬರೀ ಕಥೆ ಹೇಳ್ಕೊಂಡು ಹೋಗಿ ಬೋರ್ ಆಗೋದು ಬೇಡ ಅಂತ ಒಂದು ಫೀಲ್ ಇರಲಿ ಅಂತ ಶೂಟಿಂಗ್ ಮಾಡಾದ್ಮೇಲೆ ಹಾಡು ಮಾಡ್ಕೊಂಡಿದ್ದೀನಿ. ಸೊ ಹಾಡುಗಳು ತುಂಬ ಚೆನ್ನಾಗಿ ಬಂದಿದೆ. ನಾನು ಒಂದು 100 ಸತಿ ಕೇಳಿಬಿಟ್ಟಿದ್ದೀನಿ. 3 ಹಾಡನ್ನ ಮೇಲ್ ಫೀಮೇಲ್ ಅಂತ ವರ್ಷನ್ ಮಾಡಿಕೊಂಡು 6 ಹಾಡುಗಳು ಮಾಡಿದ್ದೀನಿ. ಸೊ ಅದು ನೀವು ಹೇಳಿದಾಗೆ ನಮಗೂ ಎಚ್ಚರಿಕೆ ಕೊಟ್ರಿ. ನನ್ನ ವಿಡಿಯೋ ಸಾಂಗು ಇವತ್ತು ಒಂದು ಬಿಡ್ತೀನಿ, 8ನೇ ತಾರೀಕು ನನ್ನ ಹುಟ್ಟಿದಬ್ಬದ ದಿವಸಕ್ಕೆ ಟೀಸರ್ ಬಿಡ್ತೀನಿ, ವ್ಯಾಲೆಂಟೈನ್ಸ್ ಡೇಗೆ ಸಮಾಪ್ತಿ ಮಾಡ್ತೀನಿ, ಮತ್ತೆ ನಾನು ಟ್ರೈಲರ್ ಜೊತೆ ಬರ್ತೀನಿ. ಸೊ ಅವಾಗ ರಿಲೀಸ್ ಟೈಮ್ಗೆ ಮತ್ತೆ ವಿಡಿಯೋ ಹಾಕೋತೀನಿ. ಈಗಲೇ ವಿಡಿಯೋಗಳು ಹಾಕ್ಬಿಟ್ರೆ ಸತ್ವ ಇರಲ್ಲ, ಸಿನಿಮಾಗಳಿಗೆ ಕಷ್ಟ ಆಗುತ್ತೆ, ಈ ಥರ ಇದೆ. ಸೊ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಅಲ್ಲ ಇದು, ಹಾಫ್ ಬ್ರಿಡ್ ಸಿನಿಮಾ. ಇದು ಕಮರ್ಷಿಯಲ್ಲೂ ಅಲ್ಲ, ಆ ಕಡೆ ಕಲಾತ್ಮಕನೂ ಅಲ್ಲ.
ನಿಮ್ಗೆ ಎಲ್ಲೂ ಬೋರ್ ಆಗಲ್ಲ. ಎಲ್ಲ ಮಿಶ್ರಿತ ಇದೆ. ನಿಮ್ಗೆ ಹಾಸ್ಯ ಇದೆ, ಥ್ರಿಲ್ಲರ್ ಇದೆ, ಮರ್ಡರ್ ಮಿಸ್ಟ್ರಿ ಇದೆ, ಅಸಹ್ಯ ಇದೆ, ರೊಮ್ಯಾನ್ಸ್ ಇದೆ, ಫ್ರೆಂಡ್ಶಿಪ್ ಸ್ಟೋರಿ ಇದೆ, ಒಂದು 4 ಜನ ಸ್ನೇಹಿತರ ಕಥೆ ಇದೆ. ಸೊ ಈ ಪ್ರತಿಯೊಂದು ಬಂದು ಹೋಗುತ್ತೆ. ನೀವು ಒಂದು ಸಿನಿಮಾದಲ್ಲಿ ಹೊಸಬ್ರ ಸಿನಿಮಾ ನೋಡಿದಾಗ 2 ಅವರ್ ಅಯ್ಯೋ ಹಿಂಗೆ ಮಾಡಿದಾರೋ, ಬೋರು, ಹಳ್ಳಿ ಪಿಕ್ಚರು, ಬಂದು ಹೊಡಿತಾನೆ ಇರ್ತಾನೆ, ಐಟಮ್ ಸಾಂಗು, ಬರೀ ಇಂಥದ್ದೇ ನಾವು ಮಾತಾಡ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ಇತ್ತೀಚೆಗೆ ಬರೀ ಕ್ರೈಮ್ ಥ್ರಿಲ್ಲರ್ಗಳು ಅಂತಾರೆ, ಹೀಗೆ ಆಗ್ಬಿಟ್ಟಿದೆ. ಇದರಲ್ಲಿ ನಾನು ಐಟಮ್ ಸಾಂಗ್ ಬಿಟ್ಟು ಎಲ್ಲನೂ ಮಾಡಿದ್ದೀನಿ. ಆ್ಯಕ್ಷನ್ನು, ಐಟಮ್ ಸಾಂಗ್ ಬಿಟ್ಟು ಎಲ್ಲನೂ ತೋರಿಸಿದ್ದೀನಿ. ಈಗ ನೀವೇ ಎಂಜಾಯ್ ಮಾಡಿರ್ತೀವಿ. ತುಂಬಾ ಬೇಜಾರಾಯ್ತು ಸರ್, ಐಟಮ್ ಸಾಂಗ್ ಕೇಳಿದ್ರೆ ಕೊಡ್ಲಿಲ್ಲ. ಖಂಡಿತವಾಗ್ಲೂ ಶುರುವಾಗೋದೇ ಅದು, ಎಂಡ್ ಆಗೋದು ಅದು. 2 ಸಾಂಗ್ ಕೊಟ್ಟಿದ್ದೀರಲ್ಲ ಸರ್, ಬೆಡ್ರೂಮ್ ಸಾಂಗ್. ಶುರುವಾಗೋದು ಕಥೆ 4 ಸ್ನೇಹಿತರದ ಕಥೆಯಿಂದ. ಆ ನೆನಪುಗಳು ಮಾತು ಮಧುರವಾಗೇ ಶುರುವಾಗೋದು. ಎಂಡಿಂಗ್ ನಲ್ಲಿ ನಮ್ಮ ಟೈಟಲ್ ನಲ್ಲಿ ರಕ್ತ ಚಿಲ್ಕ ಬರುತ್ತೆ, ಸಣ್ಣದಾಗಿ ಒಂಚೂರು ರಕ್ತ ಇರುತ್ತೆ. ಅಂದ್ರೆ ಎಲ್ಲರ ಕಥೆಗಳಲ್ಲೂ ಎಲ್ಲರೂ ಹಿನ್ನೆಲೆ ಸ್ವೀಟ್ ಮೆಮೊರೀಸ್ನಲ್ಲೂ ಏನೋ ಒಂದು ವಿಷಾದ ಇರುತ್ತೆ, ಇದ್ದೇ ಇರುತ್ತೆ. ಆ ಥರ ಇದೆ. ಖಂಡಿತವಾಗ್ಲು ಯಾಕೆಂದ್ರೆ ನನಗೂ ಹೆಣ್ಮಗು ಇದೆ, ಅವಳ ಜೊತೆ ನಾನು ನೋಡುವಾಗ ಅಸಹ್ಯ ಮಾಡ್ಕೊಳಕ್ಕಾಗಲ್ಲ, ಮನೆಯವರು ನೋಡ್ಬೇಕಾಗುತ್ತೆ, ಸಿನಿಮಾದವರು. ಸೊ ಈ ಥರ ಇದೆ. ಸೊ ಸಣ್ಣ ಪುಟ್ಟ ಈಗ ಹಾಡುಗಳು ಅಂದಾಗ ಎಕ್ಸ್ಕ್ಯೂಸ್ ಇರುತ್ತೆ, ಫೈಟು ಹಾಡುಗಳಲ್ಲಿ ನಿರ್ದೇಶಕರಿಗೆ ಇದೆಲ್ಲ. ಸೊ ಈಗ ನಾನು ಈ ಹಾಡುಗಳನ್ನ ಇನ್ನೊಬ್ರು ಕೊರಿಯೋಗ್ರಫಿ ಅವರಿಗೆ ಕ್ಷಮಿಸಬೇಕು, ಕೊರಿಯೋಗ್ರಫರ್ಗಳು ಅದೆಲ್ಲ ಮಾಡಿಸಿ ಬಡ್ಜೆಟ್ ಪಾಪ ಅವ್ರಿಗೆ ಮಾಡಿರೋದೇ ಒಂದು ಪ್ರೀತಿಯಿಂದ ಚಿಕ್ಕ ಬಡ್ಜೆಟ್ನಲ್ಲಿ. ಸೊ ಚೊಕ್ಕವಾಗಿ ಮಾಡಿದ್ದೀವಿ, ಎಲ್ಲೂ ಪೋಲಾಗಿಲ್ಲ. ನನಗೆ ಸ್ವಾಮಿ ಸರ್ ನಾನು ನೆನೆಸ್ಕೋಬೇಕು. ಅವ್ರ ಛಾಯಾಗ್ರಹಣ ಒಂದು ಕಣ್ಣು ಥರ ನನಗೆ ಹಗಲು ರಾತ್ರಿ ದುಡಿದ್ರು ನನ್ನ ಜೊತೆ, ಪಾಪ ಬೇಜಾರಾಗ್ದಿರ. ಅದೇ ಕಾರ್ತಿಕ್ ಈಶ್ವರಾಚಾರಿ ಅಂತ ಎಡಿಟರ್ ಕಮ್ DI ಮಾಡಿದ್ದಾರೆ, ಅವ್ರು ಇನ್ನೊಂದು ಕಣ್ಣು. ಬಿಕಾಸ್ ಅವ್ರು ತುಂಬ ಶ್ರಮ ಪಟ್ಟರು ನನ್ನ ಜೊತೆ. ಅದಾದ ನಂತರ ರಾಜೀವ್ ಮಿಗ್ನೂರು ಸಂಗೀತ ಕೊಟ್ಟಿದ್ದಾರೆ, ಒಳ್ಳೆ ಹಾಡು ಕೊಟ್ಟಿದ್ದಾರೆ. ಜೊತೆಗೆ MS ತ್ಯಾಗರಾಜ್ ಹಿನ್ನೆಲೆ ಸಂಗೀತ ಮಾಡಿದ್ದಾರೆ. ಕಾರ್ತಿಕ್ ವೆಂಕಟೇಶ್ ಬಂದು SFX, ಈ ಥರ 3 ತಂತ್ರಜ್ಞರು ದುಡ್ದಿದ್ದಾರೆ. ಸೊ ಕಲಾವಿದರು ಎಲ್ಲರೂ ಇಲ್ಲೇ ಇದ್ದಾರೆ. ವಸಿಷ್ಠ ಬಂಟ್ನೂರು 2 ಸಿನಿಮಾ ಡೈರೆಕ್ಟ್ರು, ಅವ್ರು ಆ್ಯಕ್ಟ್ ಮಾಡಿದ್ದಾರೆ. ರಣವೀರ್ ಬಂದು ಒಂದು 4 ಸಿನಿಮಾ ಆ್ಯಕ್ಟ್ ಮಾಡಿದ್ದಾರೆ, ಹೀರೋ ಆಗಿ. ಅದೆಲ್ಲ ರಾಜ್ ಪ್ರಭು ಪ್ರೊಡ್ಯೂಸರ್, ಡೈರೆಕ್ಟರ್, ಆ್ಯಕ್ಟರ್ ಕೂಡ ಮೊಂಬತ್ತಿಯಿಂದ ಬಂದಿದ್ದಾರೆ. ಅವ್ರಿಗೂ ಹಿನ್ನೆಲೆ ಇದೆ. ಮಿಕ್ಕಿದ್ದು ರಣವಿದ್ಯಾ ಚೆನ್ನಪ್ಪ ನಮ್ಮ ಜೊತೆ ಮಾಡಿದ್ದಾರೆ. ರೇಖಾ ರಮೇಶ್ ಅಂತ, ವಾದ್ಯ ನನಗೆ 2 ಆರ್ಟಿಸ್ಟ್ ಕೈ ಕೊಟ್ಟರು. ನಾವು ಹೇಳಿದ ತಕ್ಷಣ ಅರ್ಧ ಗಂಟೆನಲ್ಲಿ ಬಂದು ಆ್ಯಕ್ಟ್ ಮಾಡಿದ್ರು. ಸೊ ತುಂಬ ಥ್ಯಾಂಕ್ಸ್. ಆಮೇಲೆ ರಾಣಿ ಎಂ ಅಂಗಡಿ ಅಂತ ಇದ್ದಾರೆ, ಅವರು ಚೆನ್ನಾಗಿ ಅಭಿನಯಿಸಿದ್ದಾರೆ. ಇನ್ನೊಬ್ಬರ ಜೊತೆ ರಮೇಶ್ ಸವೇಂದ್ರಾಜ್ ಸರ್ ಜೊತೆ ಒಬ್ಬರು ಮಾಡಿದ್ದಾರೆ. ಅವರು ಆಸ್ಟ್ರೇಲಿಯಾದಲ್ಲಿ ಓದಿದ್ದಾರೆ, ಮೈಸೂರು ಅಪೋಲೋ ಹಾಸ್ಪಿಟಲ್ಲಿ ಗೈನಕಾಲಜಿಸ್ಟ್, ರೆಡ್ ಸ್ಯಾರಿ ಉಟ್ಕೊಂಡಿದ್ರು, ಡಾಕ್ಟ್ರು ಅವರು. ಸೊ ಅವ್ರಿಗೆ ನಾನು ಪಾತ್ರ ಕೊಟ್ಟಿದ್ದೆ, ಅವರು ಬರಲಿಲ್ಲ. ಕಡೆಗೆ ನಾನು ನಿರ್ದಾಕ್ಷಿಣ್ಯವಾಗಿ ತೆಗೆದೆ. ಕಡೆಗೆ ಅವರು ಸರ್ ನನಗೆ ಕುಡಿ, ನಾನು ಮಾಡ್ತೀನಿ ಈ ರೋಲ್ ಅಂತ. ಸೊ ಎಲ್ಲರದ್ದು ಪರ್ಮಿಷನ್ ತೊಗೊಂಡಿದ್ದೀನಿ. ಅವ್ರು ಡಾಕ್ಟ್ರಾಗಿ ಆ ಥರ ಪಾತ್ರ ಒಪ್ಕೊಂಡಿದ್ದಾರೆ ಅಂದರೆ ನನ್ನ ಅಭ್ಯಂತರ ಇಲ್ಲ. ಇಲ್ಲಿ ಬೇರೆ ಮುಚ್ಚು ಮಾಡೋದು ಏನೂ ಇಲ್ಲ ಸರ್. ನಾನು ಒಬ್ಬ ಪತ್ರಕರ್ತ ಇಲ್ಲ ಸರ್, ಇಲ್ಲ ಸರ್, ಯಾವುದೇ ಮನುಷ್ಯನಿಗೆ ಒಂದು ಲಿಮಿಟ್ ಇರುತ್ತೆ. ಅಸಹ್ಯ ಅನ್ನೋದು ಬಂದ್ಬಿಟ್ರೆ ಏನೇ ಇದು ಎಲ್ಲರಿಗೂ ಬೆಡ್ರೂಮ್ ಸಾಂಗ ಅಂತ ಇರುತ್ತೆ. ಎಲ್ಲ ಒಂದೇ ಕಡೆ ಹಿಡಿದಿಲ್ಲ, ರೆಸಾರ್ಟ್ನಲ್ಲಿ ಶೂಟ್ ಮಾಡಿದ್ದು. ಎಸ್ ಸರ್. ಏನ್ ಮಾಡ್ಲಿ, ನಮ್ ದುರಾದೃಷ್ಟ ಬಿಸಿಲು ಶುರು ಆಗ್ಬಿಟ್ಟಿದೆ. ಚಳಿನೇ ಮೋಕ್ಷ ಖುಷಿ ಆಗ್ಲಿ ಅಂತ ತೋರಿಸಿದೆ. ಸರ್ ಇಲ್ಲ, ಅವರು ನೆನಪು ಶುರುವಾಗೋದು ಎಲ್ಲರದು ಲವ್ ಸ್ಟೋರಿ ಎಲ್ಲೆಂಡ್ ಆಗುತ್ತೆ. ನಿಮಗೆ ರೋಡ್ನಲ್ಲಿ ರೊಮ್ಯಾನ್ಸ್ ಮಾಡೋಕ್ಕಾಗಲ್ಲ, ನೀವು ಬೆಡ್ರೂಮ್ನಲ್ಲೇ ಮಾಡಬೇಕು. ರಿಯಾಲಿಟಿ ನೈಜತೆಗೆ ಒತ್ತು ಕೊಟ್ಟಿದ್ದೀನಿ ನಾನು. ಎಲ್ಲೋ ಕನಸು ಹಿಡ್ಕೊಂಡು ಡ್ಯಾನ್ಸ್ ಮಾಡೋದು ಆ ಥರದ್ದು ಎಲ್ಲೂ ಹಾಡಿನಲ್ಲಿ ಬರಲ್ಲ. ಸೊ ಅಲ್ಲಿ ಏನು ನಡೆಯುತ್ತೆ ಆ ಸನ್ನಿವೇಶಕ್ಕೆ ತಕ್ಕನಾಗೆ ಮನೆಯಲ್ಲೇ ನಡೆಯುವಂಥ ಸ್ಟೋರಿಗಳು ಡಿಫ್ರೆಂಟ್ ಜಾಗಗಳಲ್ಲಿ. ಈ ಥರ ಸವೆನ್ ರಾಜು ಒಬ್ಬ ಅಸಹ್ಯಕರವಾದ ವ್ಯಕ್ತಿ. ಹೌದು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಅವರ ಸಿನಿಮಾಗಳಲ್ಲೇ ಇವರು ತುಂಬಾ ಹತ್ತಿದ್ದಾರೆ, ತುಂಬಾ ಗಲೀಜಾಗಿ ಮಾಡಿದ್ದಾರೆ ಆಕ್ಟಿಂಗು. ಡಬ್ಬಿಂಗ್ ಅಲ್ಲೂ ನಾನು ಶಭಾಷ್ ಅಂತೆ, ಒಂದೇ ಟೇಕ್ ಮಾಡಿದ್ರು ಡಬ್ಬಿಂಗು ಸರ್. ಒಂದೇ ಅಲ್ಲಿ ಹುಡುಗಿ ಎಲ್ಲ. ನನಗೆ ಒಂದು ದೊಡ್ಡ ಆಸೆ ಇತ್ತು 35 ವರ್ಷದ ಹಿಂದೆ, ದೊಡ್ಡ ವಿಲನ್ ಆಗ್ಬೇಕು ಅಂತ. ಅದು ಈಗ ಆಗ್ತಾ ಇದೆ. ಇದರಲ್ಲಿ ಫಸ್ಟ್ ಟೈಮ್ ಅವ್ರಿಗೆ 2 ಹಾಡಿವೆ. ಅವರು ಪ್ರೊಡ್ಯೂಸರು ಅದಕ್ಕೋಸ್ಕರ ಅವ್ರಿಗೆ ಆ ರೋಲ್ ಕೊಟ್ಟಿಲ್ಲ, ಕ್ಷಮೆ ಇರಲಿ. ಅವರು ಆಕ್ಟರ್ ಅಂತ ಕೊಟ್ಟಿದ್ದೀನಿ ಅಷ್ಟೇ. ಅವ್ರಿಗೆ ಈ ಕಥೆ ನಿಮ್ದು ಈ ಪಾತ್ರ ಬರುತ್ತೆ ನೆವರ್, ಆ ಥರದಲ್ಲ. ಆ ಏಜ್ನ ವ್ಯಕ್ತಿ ಒಬ್ಬ ಹೀರೋ ಸರ್. 62 ವರ್ಷದ ವ್ಯಕ್ತಿ ಒಬ್ಬ ಹೀರೋ. ಅವನ್ ಸಂಸಾರ ಮಾಡೋದು 23 ವರ್ಷದ ಹುಡುಗಿಗೆ. ನಾನು ಅವಾಗ 35 ವರ್ಷದ ಹುಡುಗಿಗೆ ಆ ಥರ ಸುಳ್ಳು ಹೇಳಿ ಮಾಡೋಕ್ಕಾಗಲ್ಲ. ಆಗ 23 ವರ್ಷದ ಹುಡುಗಿಗೆ ಹಾಕಿದ್ದೀನಿ ಅಷ್ಟೇ.
ಸೊ ಚೆನ್ನಾಗಿ ಮಾಡಿದ್ದಾರೆ, ಕಲಾವಿದರು ಪ್ರಯತ್ನ ಪಟ್ಟಿದ್ದಾರೆ. ಟೈಟಲ್ ಕೂಡ ಕನ್ನಡದ ಒಳ್ಳೆ ಹಾಡಿನ ಸಾಲು. ಹೌದು ಹೌದು ಸರ್. ಸರ್ ಅದು ನನಗೆ ಆ ಟೈಟಲ್ಲೇ ಬೇಕು ಅಂತಾನೆ ಇಟ್ಟಿದ್ದೀನಿ ಸರ್. ಯಾಕಂದ್ರೆ ಪಿಕ್ಚರ್ ಫ್ಯಾಮಿಲಿ ಅವ್ರು ನೋಡಿದಾಗ ಏನು ಇಷ್ಟೊಂದು ಸಾಫ್ಟ್ ಟೈಟಲ್ ಇದೆ, ಒಳಗಡೆ ನೋಡಿದ್ರೆ ಬ್ರಹ್ಮಾಂಡ ಇದೆಯಲ್ಲಪ್ಪ ಅಂತ ಅನ್ಸ್ಲೇಬೇಕು. ಹೌದು, ಅದು ಬರಲಿ ಅಂತಾನೆ ಅದು ಇದು. ಸೊ ಶ್ರಮ ಪಟ್ಟಿದ್ವಿ, ಯಾಕೆಂದ್ರೆ ಗೆಲ್ಬೇಕು ಸರ್, ಒಂಚೂರಾದ್ರೂ ಗೆಲ್ಬೇಕು. ಅಟ್ಲೀಸ್ಟ್ ನಾವು ಕೆಲಸ ಮಾಡಿದ್ದೀವಿ. ಸರ್ ಅಟ್ಲೀಸ್ಟ್ ಈ ಪಿಕ್ಚರ್ ಸ್ವಲ್ಪ ದುಡ್ಡು ಕೊಡ್ಲಿ ಸರ್. ಅಲ್ಲಲ್ಲ ಸರ್, ಜನ ರೀಚ್ ಮಾಡೋದೇ ಕಷ್ಟ ಆಗ್ತಾ ಇದೆ, ನಾವು ಒಂದು ಪ್ರಯತ್ನ ಪಡೋಣ ಅಷ್ಟೇ ಸರ್. ಮತ್ತೆ ಏನಾದರೂ ಇದೆಯಾ? ಸೊ ನಮಗೆ PRO ವೆಂಕಟೇಶ್ ಸರ್ ಸಾಥ್ ಕೊಟ್ಟಿದ್ದಾರೆ, ಅವ್ರಿಗೂ ತುಂಬಾ ಥ್ಯಾಂಕ್ಸ್. ನಾವು ಟೈಲರ್ ಜೊತೆ ಮುಂದೆ ಬರ್ತೀವಿ.